ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. 2025 KSET ಕ್ವಶನ್ ಪೇಪರ್ ಎಕನಾಮಿಕ್ಸ್ ಕ್ವಶನ್ ಪೇಪರ್ 51ನೇ ಕ್ವಶನ್ ನೋಡ್ರಿ. ಕೊಟ್ಟಿರುವಂಥ ಉತ್ಪಾದನಾ ಬಿಂಬಕದಿಂದ ಬಂಡವಾಳ ಕೆ, ಸೀಮಾಂತ ಉತ್ಪನ್ನ L=2 ಮತ್ತು ಅದೇ ರೀತಿ K=2 ಇದ್ದಾಗ ಕಂಡುಹಿಡಿಯಿರಿ. Q=32 ಪ್ಲಸ್ 12² K ಪ್ಲಸ್ 4K² L. ಈ ನಿಯಮದಂತೆ ಫಸ್ಟ್ ಒನ್ 44, ಸೆಕೆಂಡ್ ಒನ್ 40, ಥರ್ಡ್ ಒನ್ 65, ಫೋರ್ ಒನ್ 32. ಸರಿಯಾದ ಉತ್ತರ ಯಾವುದಂದ್ರೆ 40 ನಿಯಮ ಸರಿಯಾದ ಉತ್ತರ. ಅದೇ ರೀತಿ 52ನೆಯ ಪ್ರಶ್ನೆ. ಕೊಟ್ಟಿರುವಂಥ ಒಂದು ವೆಚ್ಚದ ಬಿಂಬಕದಿಂದ ಸೀಮಾಂತ ವೆಚ್ಚವು MC= ಮತ್ತು ಸರಾಸರಿ ವೆಚ್ಚವು AC=X=2 ಇದ್ದಾಗ ಕಂಡುಹಿಡಿಯಿರಿ. ಅದೇ ರೀತಿ TC=500 ಪ್ಲಸ್ 8x ಮೈನಸ್ 2x². ಈ ನಿಯಮದಂತೆ ಫಸ್ಟ್ ಒನ್ MC=4, AC=254, ಸೆಕೆಂಡ್ ಒನ್ MC=0, ಅದೇ ರೀತಿ AC=254, ಥರ್ಡ್ ಒನ್ MC=2, AC=250, ಫೋರ್ತ್ ಒನ್ MC=0, AC=258. ಸರಿಯಾದ ಉತ್ತರ ಯಾವುದಂದ್ರೆ ರೀ MC=0, AC=254. ಸರಿಯಾದ ಉತ್ತರ 52ನೇ ಪ್ರಶ್ನೆಗೆ 2ನೇ ಪ್ರಶ್ನೆ ಸರಿಯಾದ ಉತ್ತರ. ನೆಕ್ಸ್ಟ್ ಒನ್ ಪ್ರಶ್ನೆ 53ನೇ ಪ್ರಶ್ನೆ. ಬಹುಪದೀಯ ಸಮೀಕರಣಗಳಿಗೆ ಪರಿಹಾರವನ್ನು ಆ ಸಮೀಕರಣಗಳನ್ನು ಈ ಕೆಳಗಿನ ಯಾವುದಕ್ಕೆ ಸಮನಾಗಿರುತ್ತದೆ ಅಂದಾಜಿಸಿ ಎಂದು ತಿಳಿಸಿದ್ದಾರೆ. ಫಸ್ಟ್ ಒನ್ 1, ಸೆಕೆಂಡ್ ಒನ್ 0, ಥರ್ಡ್ ಒನ್ 1 ಮತ್ತು 0, ಫೋರ್ತ್ ಒನ್ -1. ಸರಿಯಾದ ಉತ್ತರ ಯಾವುದಂದ್ರೆ 53ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ 2, ಯಾವುದಂದ್ರೆ 0 ನಿಯಮ ಸರಿಯಾದ ಉತ್ತರ. ಅದೇ ರೀತಿ 54ನೆಯ ಪ್ರಶ್ನೆ. ಕೊಟ್ಟಿರುವಂಥ ಅಲ್ಪಾವಧಿಯ ವೆಚ್ಚದ ಬಿಂಬಕದಲ್ಲಿ ಸ್ಥಿರ ವೆಚ್ಚವನ್ನು ಕಂಡುಹಿಡಿಯಿರಿ. C=25 ಪ್ಲಸ್ 8x² ಪ್ಲಸ್ 5x. ಫಸ್ಟ್ ಒನ್ 13, ಸೆಕೆಂಡ್ ಒನ್ 25, ಥರ್ಡ್ ಒನ್ 16, ಫೋರ್ತ್ ಒನ್ 8. ಸರಿಯಾದ ಉತ್ತರ 54ನೇ ಪ್ರಶ್ನೆಗೆ ಸರಿಯಾದ ಉತ್ತರ 2, 25. ಮುಂದಿನ ಪ್ರಶ್ನೆ 55ನೆಯ ಪ್ರಶ್ನೆ. ಕೊಟ್ಟಿರುವಂಥ A=(2, 3, 7, 9, 6) ಗಣದಿಂದ ರಚಿಸಬಹುದಾದ ಅತ್ಯಂತ ದೊಡ್ಡ ಉಪಗಣ A 2, 3, 7, 9, B 3, 7, 9, 6, C 2, 3, 7, 9, 6, D 7, 9, 6. ಫಸ್ಟ್ ಒನ್ ಮಲ್ಟಿಪಲ್ ಚಾಯ್ಸ್ ಏನು ಕೊಟ್ಟಾರಂದ್ರೆ ಫಸ್ಟ್ ಒನ್ A ಮತ್ತು B ಮಾತ್ರ, ಅದೇ ರೀತಿ ಸೆಕೆಂಡ್ ಒನ್ A, B ಮತ್ತು D ಮಾತ್ರ, ಅದೇ ರೀತಿ 3 C ಮಾತ್ರ, D ಫೋರ್ತ್ ಒನ್ D ಮಾತ್ರ. ಸರಿಯಾದ ಉತ್ತರ ಯಾವುದಂದ್ರೆ ಇದರೊಳಗೆ ಸೆಕೆಂಡ್ ಒನ್ ಸರಿಯಾದ ಉತ್ತರ, A, B ಮತ್ತು D ಮಾತ್ರ ಸರಿಯಾದ ಉತ್ತರ. 56ನೆಯ ಪ್ರಶ್ನೆ. ಏಕಕಾಲಿಕ ಸಮೀಕರಣಗಳ ಸೆಟ್ನಲ್ಲಿ ಗೊತ್ತಿಲ್ಲದ ಚಲಕಗಳ ಮೌಲ್ಯವನ್ನು ಮಾತೃಕೆಗಳನ್ನು ಬಳಸಿ ಕೆಳಗಿನ ಯಾವ ವಿಧಗಳನ್ನು ಮೂಲಕ ಕಂಡುಹಿಡಿಯಲಾಗುತ್ತದೆ. ಫಸ್ಟ್ ಒನ್ ನಿರ್ಧಾರಗಳು, ಸೆಕೆಂಡ್ ಒನ್ B ಮಾತೃಕೆಗಳ ಗುಣಿಸುವಿಕೆ, ಅದೇ ರೀತಿ C ಕ್ರಾಮರ್ ನಿಯಮ, D ವಿಲೋಮ ಮಾತೃಕೆಗಳು. A ಫಸ್ಟ್ ಒನ್ A, B, C ಮತ್ತು D, ಸೆಕೆಂಡ್ ಒನ್ B ಮತ್ತು C ಮಾತ್ರ, ಥರ್ಡ್ ಒನ್ C ಮತ್ತು D ಮಾತ್ರ, ಫೋರ್ತ್ ಒನ್ A ಮತ್ತು D ಮಾತ್ರ. 56ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವುದಂದ್ರೆ ಸೆಕೆಂಡ್ ಒನ್ ಸರಿಯಾದ ಉತ್ತರ, B ಮತ್ತು C ಮಾತ್ರ ಮಾತೃಕೆಗಳನ್ನು ಸರಿಯಾದ ಉತ್ತರ. 57ನೇ ಪ್ರಶ್ನೆ. ಹೊಂದಿಸಿ ಬರೆಯಿರಿ. ಪಟ್ಟಿ 1 ಮತ್ತು ಪಟ್ಟಿ 2ರ ನಿಯಮದಂತೆ ನೋಡ್ಬೋದು. ಫಸ್ಟ್ ಪಟ್ಟಿ 1ರ ನಿಯಮದಂತೆ ಈ ಬಿಂಬಕದ ಕನಿಷ್ಠ ಅಗತ್ಯತಾ ಸ್ಥಿತಿ, ಸೆಕೆಂಡ್ ಒನ್ ಬಿಂಬಕದ ಗರಿಷ್ಠತೆಗೆ ಸೂಕ್ತ, ಸಿ ಬಿಂಬಕದ ಕನಿಷ್ಠ 2ನೇ ಮಟ್ಟದ ಸ್ಥಿತಿ. ಸರಿಯಾದ ಉತ್ತರಗಳನ್ನು ನೋಡಿ ಬರ್ರಿ. ಫಸ್ಟ್ ಒನ್ ಕೋಡ್ಗಳನ್ನು ಕೊಟ್ಟಿದ್ದಾರೆ. ಮಲ್ಟಿಪಲ್ ಚಾಯ್ಸ್ ಫಸ್ಟ್ ಒನ್ A=1 ಬಿಂಬದ ಕನಿಷ್ಠ ಅಗತ್ಯತೆಯ ಸ್ಥಿತಿ, B=2, C=3. ಸರಿಯಾದ ಉತ್ತರ ಯಾವುದಂದ್ರೆ ಈ ಹೇಳಿಕೆಗಳಲ್ಲಿ ಫಸ್ಟ್ ಒನ್ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 58. ಲಿಯೋ ಟಿಫನ್ ಅವರ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಮಾದರಿ ಎ ಮಾತೃಕೆಗಳ ಏನನ್ನು ಪ್ರತಿನಿಧಿಸುತ್ತದೆ. ಫಸ್ಟ್ ಒನ್ ಆರ್ಥಿಕತೆಯ ಪ್ರತಿ ವಲಯದಲ್ಲಿ ಒಂದು ಔಟ್ಪುಟ್ಗೆ ಅವಶ್ಯಕತೆಯಿರುವ ಇನ್ಪುಟ್ ಪ್ರಮಾಣದ. ಸೆಕೆಂಡ್ ಒನ್
ಆರ್ಥಿಕ ಒಟ್ಟು ಉತ್ಪನ್ನ. ಥರ್ಡ್ ಒನ್ ಸರಕು ಮತ್ತು ಸೇವೆಗಳ ಆರ್ಥಿಕತೆಯ ಅಂತಿಮ ಬೇಡಿಕೆ. ಫೋರ್ತ್ ಒನ್ ಪ್ರತಿ ವಲಯದಲ್ಲಿ ಕೂಡಿ ಮತ್ತು ಬಂಡವಾಳದ ನಡುವಿನ ಇರುವ ಸಂಬಂಧಗಳು. ಅದೇ ರೀತಿ 58ನೇ ಪ್ರಶ್ನೆ ಸರಿಯಾದ ಉತ್ತರ ಆರ್ಥಿಕತೆಯ ಪ್ರತಿ ವಲಯದಲ್ಲಿ ಒಂದು ಔಟ್ಪುಟ್ ಅವಶ್ಯಕತೆ ಇರುವ ಇನ್ಪುಟ್ ಪ್ರಮಾಣ. ಸರಿಯಾದ ಉತ್ತರ ಯಾವುದಂದ್ರೆ ಫಸ್ಟ್ ಒನ್ ಸರಿಯಾದ ಉತ್ತರ ರೀ 58ನೇ ಪ್ರಶ್ನೆಗೆ. ನೆಕ್ಸ್ಟ್ ಒನ್ ಪ್ರಶ್ನೆ 59ನೇ ಪ್ರಶ್ನೆ. ಬೇಡಿಕೆ ಸ್ಥಿತಿಸ್ಥಾಪಕತೆ ಕುರಿತಂತೆ ಕೆಳಗಿನ ಗಳನ್ನು ಹೊಂದಿಸಿ ಬರೆಯಿರಿ. ಫಸ್ಟ್ ಒನ್ ಪಟ್ಟಿಗೆ 1 ಅಥವಾ ಪಟ್ಟಿ 2ರ ನಿಯಮದಂತೆ ಇಲ್ಲಿ ನೀಡಿದ್ದಾರೆ, ನೀವು ನೋಡ್ಕೋಬೋದು. ಸರಿಯಾಗಿ ಓದ್ತಾರೆ ಯಾವುದಂದ್ರೆ ಫೋರ್ತ್ ಒನ್ ಸರಿಯಾದ ಉತ್ತರ ರೀ 59ನೇ ಪ್ರಶ್ನೆಗೆ ಫೋರ್ತ್ ಒನ್ ಸರಿಯಾದ ಉತ್ತರ. 60ನೇ ಪ್ರಶ್ನೆ ಬೇಡಿಕೆಯ ಬೆಲೆ ಸ್ಥಿತಿಸ್ಥಾಪಕತೆ ಸರಾಸರಿ ಆದಾಯ ಅದೇ ರೀತಿ ಮತ್ತು ಸೀಮಾಂತ ಆದಾಯಗಳ ನಡುವಿನ ಸಂಬಂಧಗಳನ್ನು ಕೆಳಗಿನ ಯಾವ ಸೂತ್ರಗಳ ಮೂಲಕ ವ್ಯಕ್ತಪಡಿಸಬಹುದು. ಫಸ್ಟ್ ಒನ್ ಎ ಎಮ್ ಆರ್ ಇಸ್ ಈಕ್ವಲ್ ಟು ಎ ಆರ್ ಬ್ರ್ಯಾಕೆಟ್ 1 ಮೈನಸ್ 1 ಡಿವೈಡ್ ಬೈ ಇ ಡಿ ಬ್ರ್ಯಾಕೆಟ್ ಕ್ಲೋಸ್. ಬಿ ಎ ಆರ್ ಇಸ್ ಈಕ್ವಲ್ ಟು ಎಮ್ ಆರ್ ಬ್ರ್ಯಾಕೆಟ್ ಇ ಡಿ ಡಿವೈಡ್ ಬೈ ಇ ಡಿ ಮೈನಸ್ 1 ಬ್ರ್ಯಾಕೆಟ್ ಕ್ಲೋಸ್. ಸಿ ಇಸ್ ಈಕ್ವಲ್ ಟು ಎಮ್ ಆರ್ ಇಸ್ ಈಕ್ವಲ್ ಟು ಎ ಆರ್ ಇ ಡಿ ಡಿವೈಡ್ ಬೈ ಇ ಡಿ ಮೈನಸ್ 1 ಬ್ರ್ಯಾಕೆಟ್ ಕ್ಲೋಸ್. ಅದೇ ರೀತಿ ಡಿ ಎ ಆರ್ ಇಸ್ ಈಕ್ವಲ್ ಟು ಎಮ್ ಆರ್ ಬ್ರ್ಯಾಕೆಟ್ ಇ ಡಿ ಮೈನಸ್ 1 ಡಿವೈಡ್ ಬೈ ಇ ಡಿ. ಈ ನಿಯಮದಲ್ಲಿ ಸರಿಯಾದ ನಿಯಮಗಳನ್ನು ಆರಿಸಿ ಬರೆಯಿರಿ ಅಂತ ಹೇಳಿದ್ರೆ ಫಸ್ಟ್ ಒನ್ ಎ ಬಿ ಮತ್ತು ಸಿ ಮಾತ್ರ, ಸೆಕೆಂಡ್ ಒನ್ ಸಿ ಮತ್ತು ಡಿ ಮಾತ್ರ, ಅದೇ ರೀತಿ ಥರ್ಡ್ ಒನ್ ಎ ಮತ್ತು ಬಿ ಮಾತ್ರ, ಫೋರ್ತ್ ಒನ್ ಬಿ ಸಿ ಮತ್ತು ಡಿ ಮಾತ್ರ. ಬೇಡಿಕೆ ಸ್ಥಿತಿಸ್ಥಾಪಕ ಇ ಡಿ ಮತ್ತು ಎ ಆರ್ ಎಮ್ ಆರ್ಗಳ ನಡುವಿನ ಸಂಬಂಧಗಳನ್ನು ತಿಳಿಸ್ರಿ ಅಂತ ಹೇಳಿದ್ರೆ ಸರಿಯಾದ ಉತ್ತರ ಯಾವುದಾಗ್ತಾರೆ ಥರ್ಡ್ ಒನ್ ಎ ಮತ್ತು ಬಿ ಮಾತ್ರ ನಿಯಮಗಳ ಸರಿಯಾದ ಉತ್ತರ. ಎ ಮತ್ತು ಬಿ ಮಾತ್ರಗಳ ನಿಯಮಗಳ ಸರಿ ಉತ್ತರವನ್ನು ತಿಳಿಸಬಹುದು ರೀ. 61ನೇ ಪ್ರಶ್ನೆ ಕವರ್ಡ್ ಇಂಟ್ರೆಸ್ಟ್ ಆರ್ಬಿಟ್ರೇಜ್ನಲ್ಲಿ ಹೂಡಿಕೆಯ ಮೇಲಿನ ನಿವ್ವಳ ಲಾಭವನ್ನು ಹೇಗೆ ಲೆಕ್ಕ ಹಾಕುತ್ತದೆ. ಫಸ್ಟ್ ಒನ್ ಗಳಿಸಿದ ಬಡ್ಡಿ ಮೈನಸ್ ದರ, ಸೆಕೆಂಡ್ ಒನ್ ಬಡ್ಡಿ ದರ ವ್ಯತ್ಯಾಸ ಮೈನಸ್ ಫಾರ್ವರ್ಡ್ ರಿಯಾಯಿತಿ, ಥರ್ಡ್ ಒನ್ ಬಡ್ಡಿ ವ್ಯತ್ಯಾಸದ ಪ್ಲಸ್ ಸ್ಮಾರ್ಟ್ ದರ, ಫೋರ್ತ್ ಒನ್ ಗಳಿಸಿದ ಬಡ್ಡಿ ಪ್ಲಸ್ ಫಾರ್ವರ್ಡ್ ಪ್ರೀಮಿಯಂ. ಸರಿಯಾದ ಉತ್ತರ ಯಾವುದಂದ್ರೆ 61ನೇ ಪ್ರಶ್ನೆಗೆ ಸರಿಯಾದ ಉತ್ತರ 2 ಬಡ್ಡಿ ವ್ಯತ್ಯಾಸ ಮೈನಸ್ ಫಾರ್ವರ್ಡ್ ರಿಯಾಯಿತಿಗಳನ್ನು ಸರಿಯಾದ ಉತ್ತರಗಳಾಗಿರ್ತದೆ. 62ನೇ ಪ್ರಶ್ನೆ ಕೆಳಗಿನ ಯಾವ ವಹಿವಾಟು ಬಂಡವಾಳ ಖಾತೆಯ ಹೊರಹರಿವನ್ನು ಪ್ರತಿನಿಧಿಸುತ್ತದೆ. ಫಸ್ಟ್ ಒನ್ ಒಂದು ದೇಶದಲ್ಲಿನ ವಿದೇಶಿಯ ನೇರ ಹೂಡಿಕೆ, ಸೆಕೆಂಡ್ ಒನ್ ವರ್ಗಾವಣೆಯ ಪಾವತಿಗಳು, ಥರ್ಡ್ ಒನ್ ವಿದೇಶದಿಂದ ಸಾಲ ಪಡೆಯುವುದು, ಫೋರ್ತ್ ಒನ್ ವಿದೇಶಕ್ಕೆ ಕೊಟ್ಟಿರುವಂತಹ ಸಾಲಗಳು. ಸರಿಯಾದ ಉತ್ತರ 62ನೇ ಪ್ರಶ್ನೆ ಸರಿಯಾದ ಉತ್ತರ ಫೋರ್ತ್ ಒನ್ ಸರಿಯಾದ. ವಿದೇಶಕ್ಕೆ ಕೊಟ್ಟಿರುವಂಥ ಸಾಲಗಳನ್ನು ಏನು ಮಾಡ್ಬೋದಂದ್ರೆ ವಹಿವಾಟು ಬಂಡವಾಳ ಖಾತೆಯನ್ನು ಹೊರ ಹರಿವನ್ನು ಪ್ರತಿನಿಧಿಸ್ತದೆ ಎಂದು ತಿಳಿದುಕೊಳ್ಳಬಹುದು. 63ನೇ ಪ್ರಶ್ನೆ ಎಷ್ಟೇ ಅವಾಸ್ತವಿಕವಾಗಿದ್ದರೂ ಸಮುದಾಯವು ಔದಾಸೀನ್ಯ ರೇಖೆಯು ಕ್ರಮಬದ್ಧವಾಗಿ ಒಂದು ಅಚ್ಚುಕಟ್ಟಾದ ಸಾಧನವಾಗಿದೆ. ಕೆಳಗಿನ ಯಾವ ಅರ್ಥಶಾಸ್ತ್ರಜ್ಞರಿಗೆ ಈ ಹೇಳಿಕೆ ಸಂಬಂಧಿಸಿದೆ. ಫಸ್ಟ್ ಒನ್ ಕಿಂಡರ್ ಬರ್ಗರ್, ಸೆಕೆಂಡ್ ಒನ್ ಡ್ಯೂರೆನ್ಸ್, ಥರ್ಡ್ ಒನ್ ಬೋ ಸ್ಟೋಡೆನ್, ಫೋರ್ತ್ ಒನ್ ಸ್ಯಾಮ್ವಲ್ಸನ್. ಸರಿಯಾದ ಉತ್ತರ ಯಾವುದಂದ್ರೆ ಸೆಕೆಂಡ್ ಒನ್ ಸರಿಯಾದ ಉತ್ತರ GS ಡೊರೆನ್ಸ್ ಅವರ ನಿಯಮ. ಎಷ್ಟೇ ಅವಾಸ್ತವಿಕವಾಗಿದ್ದರೂ ಸಮುದಾಯ ಔದಾಸೀನ್ಯ ರೇಖೆಯು ಕ್ರಮಬದ್ಧವಾಗಿ ಒಂದು ಅಚ್ಚುಕಟ್ಟಾದ ಸಾಧನವಾಗಿದೆ ಎಂಬುದನ್ನು ಇಲ್ಲಿ ನೋಡ್ಬೋದು. ಅದೇ ರೀತಿ 64ನೇ ಪ್ರಶ್ನೆ ನೋಡ್ರಿ. R is equal to P1 divided by PQ whole divided by P1 divided by P0 ಇಂಟು 0. ಈ ಸೂತ್ರದಲ್ಲಿ R1 ಮತ್ತು R0 ಏನನ್ನು ಪ್ರತಿನಿಧಿಸ್ತದೆ. ಫಸ್ಟ್ ಒನ್ 2 ರಾಷ್ಟ್ರಗಳ ಸರಕುಗಳ ಬೆಲೆ, ಸೆಕೆಂಡ್ ಒನ್ 2 ಅವಧಿಗಳಲ್ಲಿನ ವಿನಿಮಯದ ದರಗಳು, ಥರ್ಡ್ ಒನ್ 2 ರಾಷ್ಟ್ರಗಳಲ್ಲಿನ ಹಣದುಬ್ಬರದ ದರಗಳು. ಸರಿಯಾದ ಉತ್ತರ ಯಾವುದಾಗ್ತದೆ 2 ರಾಷ್ಟ್ರಗಳಲ್ಲಿನ ಸರಕುಗಳ ಬೆಲೆಯನ್ನು ನಿಗದಿಪಡಿಸ್ತದ ಎಂಬುದನ್ನು ನಾವು ತಿಳಿಬಹುದು. 65ನೇ ಪ್ರಶ್ನೆ ಒಂದು ರಾಷ್ಟ್ರದ ಅಪರ್ ರೇಖೆಗಳನ್ನು ಪಡೆಯಲು ಕೆಳಗಿನ ಯಾವುದನ್ನು ಉಪಯೋಗಿಸುತ್ತೇವೆ. ಫಸ್ಟ್ ಒನ್ ಉತ್ಪಾದನಾ ಗಡಿ, ಸೆಕೆಂಡ್ ಒನ್ ಔದಾಸೀನ್ಯ ನಕ್ಷೆ,
ಸಿ ಸಾಪೇಕ್ಷ ಸರಕುಗಳನ್ನು ಬೆಲೆ, ಡಿ ವ್ಯಾಪಾರದ ಸುಂಕಗಳು. ಕೆಳಗೆ ನೀಡಿದ ಕೋಡ್ಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ ಅಂತ ಹೇಳ್ಯಾರ. ಫಸ್ಟ್ ಒನ್ ಎ ಮತ್ತು ಬಿ ಸರಿಯಾಗಿವೆ, ಬಿ ಮತ್ತು ಸಿ ಸರಿಯಾಗಿವೆ. ಥರ್ಡ್ ಒನ್ ಎ ಬಿ ಮತ್ತು ಸಿ ಸರಿಯಾಗಿವೆ. ಫೋರ್ತ್ ಒನ್ ಎ ಬಿ ಸಿ ಮತ್ತು ಡಿ ಸರಿಯಾಗಿವೆ. ಸರಿಯಾದ ಉತ್ತರ ಯಾವುದಂದ್ರೆ 65ನೇ ಪ್ರಶ್ನೆಗೆ ಮೂರನೇ ಸರಿಯಾದ ಉತ್ತರ ಎ ಬಿ ಮತ್ತು ಸಿ ಸರಿಯಾಗಿವೆ ಎಂಬುದನ್ನು ತಿಳಿದುಕೊಳ್ಳಬಹುದು. 66ನೆಯ ಪ್ರಶ್ನೆ, ಯೂರೋ ಕರೆನ್ಸಿ ಮಾರುಕಟ್ಟೆಯ ಕುರಿತಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಎ, ಅದು ಯೂರೋ ಡಾಲರ್ ಮಾರುಕಟ್ಟೆಯೊಂದಿಗೆ ಹುಟ್ಟಿಕೊಂಡಿದ್ದು. ಬಿ, ಅದು ಕೇವಲ ಐರೋಪ್ಯ ಕರೆನ್ಸಿಗಳನ್ನೊಳಗೊಂಡಿದೆ. ಸಿ, ಅದು ಐರೋಪ್ಯವಲ್ಲದ ದೇಶಗಳ ಕರೆನ್ಸಿಗಳನ್ನು ಒಳಗೊಂಡಿದೆ. ಡಿ, ಯೂರೋ ಕರೆನ್ಸಿ ಠೇವಣಿಗಳನ್ನು ಕೇಮನ್ ದ್ವೀಪಗಳ ರಿಯಾಯಿತಿ ಕಡಲಾಚೆ. ಅದೇ ರೀತಿ ಕೆಳಗೆ ನೀಡಿದ ಕೋಡ್ಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ ಅಂತ ಹೇಳಿದ್ರೆ ಫಸ್ಟ್ ಒನ್ ಏನು ನೀಡಿದ್ದಾರೆ ಅಂದ್ರೆ ಎ ಮತ್ತು ಸಿ ಸರಿಯಾಗಿವೆ. ಸೆಕೆಂಡ್ ಒನ್ ಎ ಬಿ ಮತ್ತು ಡಿ ಸರಿಯಾಗಿವೆ. ಥರ್ಡ್ ಒನ್ ಎ ಸಿ ಮತ್ತು ಡಿ ಸರಿಯಾಗಿವೆ. ಫೋರ್ತ್ ಒನ್ ಎ ಬಿ ಮತ್ತು ಸಿ ಸರಿಯಾಗಿವೆ. ಸರಿಯಾದ ಉತ್ತರ ಯಾವುದಂದ್ರೆ ರೀ ಸೆಕೆಂಡ್ ಒನ್ ಎ ಬಿ ಮತ್ತು ಡಿ ಸರಿಯಾಗಿವೆ. ನೆಕ್ಸ್ಟ್ ಒಂದು ಪ್ರಶ್ನೆ 67ನೆಯ ಪ್ರಶ್ನೆ, ಕೆಳಗಿನ ಯಾವುವು ಎಕ್ಚರ್ ಒಯ್ಲಿನ್ ಸಿದ್ಧಾಂತ ಊಹೆಗಳಾಗಿವೆ? ಫಸ್ಟ್ ಒನ್ ಎ, ಉತ್ಪಾದನೆಯಲ್ಲಿ ಸಂಪೂರ್ಣ ವಿಶ್ಲೇಷಣೆ. ಬಿ, ಎಲ್ಲ ರಾಷ್ಟ್ರಗಳಲ್ಲಿಯೂ ಒಂದೇ ತಂತ್ರಜ್ಞಾನ. ಸಿ, ಪರಿಪೂರ್ಣ ಪೈಪೋಟಿ. ಡಿ, ಸಾರಿಗೆ ವೆಚ್ಚ ಇಲ್ಲದಿರುವುದು. ಕೆಳಗೆ ನೀಡಿದ ಕೋಡ್ಗಳ ಸರಿಯಾದ ಉತ್ತರನ ಆಯ್ಕೆ ಮಾಡಿರಿ ಅಂತ ಹೇಳಿದ್ದಾರೆ. ಫಸ್ಟ್ ಒನ್ ಎ ಬಿ ಮತ್ತು ಸಿ ಸರಿಯಾಗಿವೆ. ಸೆಕೆಂಡ್ ಒನ್ ಎ ಸಿ ಮತ್ತು ಡಿ ಸರಿಯಾಗಿವೆ. ಥರ್ಡ್ ಒನ್ ಬಿ ಸಿ ಮತ್ತು ಡಿ ಸರಿಯಾಗಿವೆ ಎಂಬುದನ್ನು ಇಲ್ಲಿ ನೋಡ್ಬೋದು ರೀ. ಫೋರ್ತ್ ಒನ್ ಎ ಬಿ ಸಿ ಮತ್ತು ಡಿ ಸರಿಯಾಗಿವೆ. ಸರಿಯಾದ ಉತ್ತರ ಯಾವುದಂದ್ರೆ 67ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ 3 ಬಿ ಸಿ ಮತ್ತು ಡಿ ಸರಿಯಾಗಿವೆ ಎಂಬುದನ್ನು ಇಲ್ಲಿ ನೋಡ್ಕೋಬೋದು. ಅದೇ ರೀತಿ 68ನೆಯ ಪ್ರಶ್ನೆ, ಸಾಪೇಕ್ಷಾನುಕೂಲತೆಯನ್ನು ನಿಯಮದ ಕುರಿತಂತೆ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಅಥವಾ ಸರಿಯಾಗಿದೆ ಎಂಬುದನ್ನು ತಿಳಿಸ್ರಿ ಅಂತ ಹೇಳಿದ್ದಾರೆ. ಎ, ಒಂದು ರಾಷ್ಟ್ರವು ತನ್ನದೇ ಯಾವ ಸರಕಿನ ಅತ್ಯುತ್ತಮ ಕಡಿಮೆ ನಿರಪೇಕ್ಷ ಅನಾನುಕೂಲತೆಗಳನ್ನು ಇರುತ್ತದೆಯೇ ಅದರ ವಿಶ್ಲೇಷಣೆಯನ್ನು ಪಡೆಯಬೇಕು. ಪಿ, ಎರಡು ರಾಷ್ಟ್ರಗಳ ವ್ಯಾಪಾರದಿಂದ ಲಾಭಗಳನ್ನು ಪಡೆಯಬಹುದು. ಸಿ, ಸಾಪೇಕ್ಷ ಅನುಕೂಲತೆಯು ಉತ್ಪಾದಕತೆಯ ವ್ಯತ್ಯಾಸದ ಮೇಲೆ ಅವಲಂಬಿತವಾಗಿದೆ. ಅದೇ ರೀತಿ ಡಿ, ವ್ಯಾಪಾರಕ್ಕೆ ನಿರಪೇಕ್ಷ ಅನುಕೂಲತೆ ಇರಲೇಬೇಕು. ಕೆಳಗೆ ನೀಡಿರುವ ಕೋಡ್ಗಳನ್ನು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ ಅಂತ ಹೇಳಿದ್ದಾರೆ. ಫಸ್ಟ್ ಒನ್ ಏನು ನೀಡಿದ್ದಾರೆ ಅಂದ್ರೆ ಎ ಮತ್ತು ಬಿ ಸರಿಯಾಗಿವೆ. ಸೆಕೆಂಡ್ ಒನ್ ಬಿ ಮತ್ತು ಸಿ ಸರಿಯಾಗಿವೆ. ಅದೇ ರೀತಿ ಥರ್ಡ್ ಒನ್ ಎ ಬಿ ಮತ್ತು ಸಿ ಸರಿಯಾಗಿವೆ. ಫೋರ್ತ್ ಒನ್ ಎ ಬಿ ಸಿ ಮತ್ತು ಡಿ ಸರಿಯಾಗಿವೆ. ಸರಿಯಾದ ಉತ್ತರ ಯಾವುದಂದ್ರೆ 68ನೆಯ ಪ್ರಶ್ನೆಗೆ ಸೆಕೆಂಡ್ ಒನ್ ನಿಯಮ ಸರಿಯಾದ. ಬಿ ಮತ್ತು ಸಿ ಸರಿಯಾಗಿವೆ. ಬಿ ನಿಯಮ ಏನು ನೀಡಿದರೆ ಎರಡು ರಾಷ್ಟ್ರಗಳ ವ್ಯಾಪಾರದಿಂದ ಲಾಭ ಪಡೆಯಬಹುದು. ಅದೇ ರೀತಿ ಸಿ ನಿಯಮ ಸಾಪೇಕ್ಷ ಅನುಕೂಲತೆಯು ಉತ್ಪಾದಕತೆಯು ವ್ಯತ್ಯಾಸದ ಮೇಲೆ ಅವಲಂಬಿತವಾಗಿದೆ ಎಂಬುದನ್ನು ತಿಳಿಯಬಹುದು ರೀ. ಅದೇ ರೀತಿ 69ನೆಯ ಪ್ರಶ್ನೆ, ಪಟ್ಟಿ 1 ಮತ್ತು ಪಟ್ಟಿ 2ರ ನಿಯಮದಂತೆ ಪಟ್ಟಿ 1ನೇ ನಿಯಮದಲ್ಲಿ ಫಸ್ಟ್ ಒನ್ ಎ ಏನು ನೀಡಿದ್ದಾರೆ ಅಂದ್ರೆ 10ನೇ ಮಿನಿಸ್ಟರಿಯ ಸಮ್ಮೇಳನ. ಬಿ, 11ನೇ ಮಿನಿಸ್ಟರ್ ಸಮ್ಮೇಳನ. ಸಿ, 12ನೇ ಮಿನಿಸ್ಟರ್ ಸಮ್ಮೇಳನ. ಡಿ, 13ನೇ ಮಿನಿಸ್ಟರ್ ಸಮ್ಮೇಳನ. ಪಟ್ಟಿ 2ರ ನಿಯಮದಲ್ಲಿ ಸ್ವಿಟ್ಜರ್ಲ್ಯಾಂಡ್. ಸೆಕೆಂಡ್ ಒನ್ ಯುನೈಟೆಡ್ ಅರಬ್ ಎಮಿರೇಟ್ಸ್. ಥರ್ಡ್ ಒನ್ ಕೆನ್ಯಾ. ಫೋರ್ತ್ ಒನ್ ಅರ್ಜೆಂಟೀನಾ. ಸರಿಯಾದ ಉತ್ತರ ಯಾವುದಾಕತ್ತಂದ್ರೆ ಫೋರ್ತ್ ಒನ್ ನಿಯಮ ಸರಿಯಾದ. ಎ = 4 ಅಂದರೆ 10ನೇ ಮಿನಿಸ್ಟರ್ ಸಮ್ಮೇಳನ ಯಾವಾಗ ನಡೀತಾರೆ ಎಲ್ಲಿ ನಡೆಯುತ್ತಾರೆ ಅರ್ಜೆಂಟೀನಾದಲ್ಲಿ ನಡೀತದೆ. ಅದೇ ರೀತಿಯ 11ನೇ ಸೆಮಿಸ್ಟರ್ ನಿಯಮ ಸಮ್ಮೇಳನವು ಕೆನ್ಯಾದಲ್ಲಿ ನಡೀತದೆ ರೀ. ಅದೇ ರೀತಿ 12ನೇ ಮಿನಿಸ್ಟರ್ ಸಮ್ಮೇಳನ ಸೆಕೆಂಡ್ ಯುನೈಟೆಡ್ ಅರಬ್ನಲ್ಲಿ ನಡೀತದೆ. 13ನೇ ಮಿನಿಸ್ಟರ್ ಸಮ್ಮೇಳನ ಎಲ್ಲಿ ನಡೀತದೆ ಫಸ್ಟ್ ಒನ್ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಡೀತದೆ. ನೆಕ್ಸ್ಟ್ ಒಂದು 71ನೇ ಪ್ರಶ್ನೆ ನೋಡ್ರಿ. ಕೆಳಗಿನ ಹೇಳಿಕೆಯನ್ನು ಪರಿಶೀಲಿಸಿ ಮತ್ತು ಹಾಗೂ ಸರಿಯಾದ ಉತ್ತರನ ಆರಿಸಿ ಬರೆಯಿರಿ. ಈ ನಿಯಮದಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಪ್ರತಿಪಾದನೆ ಎ ಮತ್ತು ಕಾರಣ ಆರ್ ಎಂಬ ನಿಯಮಗಳನ್ನು 2 ನಿಯಮಗಳನ್ನು ಕೊಟ್ಟರೆ ಆ ನಿಯಮದ ನಂತರ ಕೋಡ್ಗಳನ್ನು ಸರಿಯಾದ ಉತ್ತರವನ್ನು ನೀಡಿರಿ ಅಂತ ಹೇಳಿದ್ರೆ ಫಸ್ಟ್ ಪ್ರತಿಪಾದನೆ ಏನು ಕೊಟ್ಟಾರ, ಎಕ್ಚರ್ ಅವರ
ಮೂಲ ಸಿದ್ಧಾಂತ 1919ರಲ್ಲಿ ಪ್ರಕಟವಾದ ಕೂಡಲೇ ಪ್ರಸಿದ್ಧಿಯಾಯಿತು. ಕಾರಣ ಆರ್. ಬರ್ಟೆಲ್ ವೈಲಿನ್ರವರ ಹೆಕ್ಚರ್ ಕಾರ್ಯವನ್ನು 10 ವರ್ಷಗಳ ನಂತರ ಅಭಿವೃದ್ಧಿಗೊಳಿಸಿದ ಮೊತ್ತವನ್ನು ಜನಪ್ರಿಯಗೊಳಿಸಿದವರು ಯಾರು ಅಂತ ಕೇಳಿದ್ರೆ ಫಸ್ಟ್ ಒನ್ ಕೋಡ್ಗಳ ನೀಡಿದ್ದಾರೆ. ಫಸ್ಟ್ ಒನ್ ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಹಾಗೂ ಆರ್ ಮತ್ತು ಎನ ಸರಿಯಾದ ವಿವರಣೆಯಾಗಿದೆ. ಸೆಕೆಂಡ್ ಒನ್ ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಆದರೆ ಆರ್ ಮತ್ತು ಎ ಸರಿಯಾದ ವಿವರಣೆ ಅಲ್ಲ. ಅದೇ ರೀತಿ ಥರ್ಡ್ ಒನ್ ಎ ಸರಿಯಲ್ಲ ಆದರೆ ಆರ್ ಸರಿಯಾಗಿದೆ. ಫೋರ್ತ್ ಒನ್ ಆರ್ ಸರಿಯಲ್ಲ ಆದರೆ ಎ ಸರಿಯಾಗಿದೆ. ಸರಿ ಉತ್ತರ ಯಾವುದಂದರೆ ಸೆಕೆಂಡ್ ಒನ್ ಸರಿಯಾದ ಉತ್ತರ. 70ನೇ ಪ್ರಶ್ನೆಗೆ ಸೆಕೆಂಡ್ ಒನ್ ಅಂದರೆ ಎ ಮತ್ತು ಆರ್ ಎರಡೂ ನಿಯಮ ಪ್ರತಿಪಾದನೆ ಎ ಮತ್ತು ಕಾರಣ ಆರ್ ಎಂಬ ನಿಯಮ ಎರಡೂ ಸರಿಯಾದವತ್ತ. ಆದರೆ ಏನಾಗಿತ್ತು ಅಂದರೆ ಈ ನಿಯಮದಲ್ಲಿ ಆರ್ ಮತ್ತು ಎ ಎರಡೂ ಸರಿಯಾದ ವಿವರಣೆ ಅಲ್ಲ ಎಂಬ ನಿಯಮವನ್ನು ತಿಳಿಸ್ತದೆ. ಆದ್ದರಿಂದ ಸರಿಯಾದ ಉತ್ತರ 70ನೇ ಪ್ರಶ್ನೆಗೆ ಎರಡನೆಯ ನಿಯಮ ಸರಿಯಾದ ಉತ್ತರ. 71ನೆಯ ಪ್ರಶ್ನೆ ಸಾರ್ವಜನಿಕ ಸಾಲದ ಕುರಿತಂತೆ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿವೆ? ಫಸ್ಟ್ ಒನ್ ಸಾರ್ವಜನಿಕ ಸಾಲವು ಸದಾ ಹಣದುಬ್ಬರದ ಸ್ವಭಾವವನ್ನು ಹೊಂದಿದೆ. ಸೆಕೆಂಡ್ ಒನ್ ಉತ್ಪಾದಕ ಕಾರ್ಯಗಳಿಗೆ ಮಾಡಿದ ಸಾರ್ವಜನಿಕ ಸಾಲವು ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಅದೇ ರೀತಿ ಥರ್ಡ್ ಒನ್ ಆಂತರಿಕ ಸಾರ್ವಜನಿಕ ಸಾಲವು ವಿದೇಶಿ ವಿನಿಮಯ ಅದೇ ರೀತಿ ಮೀಸಲು ಮೇಲೆ ಹೊರೆಯನ್ನು ಹೆಚ್ಚಿಸುತ್ತದೆ. ಫೋರ್ತ್ ಒನ್ ಸಾರ್ವಜನಿಕ ಸಾಲದ ಮರುಪಾವತಿ ಆರ್ಥಿಕತೆಯ ಮೇಲೆ ಯಾವ ಪರಿಣಾಮವನ್ನು ಬೀರುವುದಿಲ್ಲ. ಸರಿ ಉತ್ತರ ಯಾವುದಂದ್ರೆ ರೀ 71ನೆಯ ಪ್ರಶ್ನೆಗೆ ಸರಿ ಉತ್ತರ ಎರಡನೇ ಸರಿಯಾದ ಉತ್ತರ. ಯಾವ ಕಾರಣಕರ ಉತ್ಪಾದಕ ಕಾರ್ಯಗಳಿಗೆ ಮಾಡಿದ ಸಾರ್ವಜನಿಕ ಸಾಲಗಳು ಮತ್ತು ಆರ್ಥಿಕ ಬೆಳವಣಿಗೆಗಳನ್ನು ಉತ್ತೇಜಿಸುತ್ತದೆ ಎಂಬುದನ್ನು ಈ ನಿಯಮ ಸರಿಯಾದ ಉತ್ತರವಾಗಿರ್ತದೆ. ಅದೇ ರೀತಿ 72ನೆಯ ಪ್ರಶ್ನೆಯನ್ನು ನೋಡ್ರಿ. ವ್ಯತಿರಿಕ್ತ ಆಯ್ಕೆಯು ಈ ಕೆಳಗಿನ ಯಾವುದರ ರೂಪವಾಗಿದೆ ಎಂದರೆ ಫಸ್ಟ್ ಒನ್ ಋಣಾತ್ಮಕ ಬಾಧ್ಯತೆಗಳು, ಸೆಕೆಂಡ್ ಒನ್ ಋಣಾತ್ಮಕ ತೆರಿಗೆಗಳು, ಥರ್ಡ್ ಒನ್ ಮಾರುಕಟ್ಟೆಯ ವೈಫಲ್ಯ, ಫೋರ್ತ್ ಒನ್ ಮಾರುಕಟ್ಟೆಯ ದಕ್ಷತೆ. ಸರಿಯಾದ ಉತ್ತರ ಯಾವುದಂದ್ರೆ ಮಾರುಕಟ್ಟೆಯ ವೈಫಲ್ಯ ನಿಯಮ ಸರಿಯಾದ ಉತ್ತರ. 73ನೇ ಪ್ರಶ್ನೆ ಒಟ್ಟಾಗಿ ಕಾರ್ಯಬೆಸಗುವ ಘಟಕಗಳ ಸಮೂಹ ಯಾವುದೆಂದರೆ ಫಸ್ಟ್ ಒನ್ ಕೂಟ, ಸೆಕೆಂಡ್ ಒನ್ ಪರಿಪೂರ್ಣ ಪೈಪೋಟಿ, ಥರ್ಡ್ ಒನ್ ಕೆಲ ಸ್ವಾಮ್ಯಜನ ಅದೇ ರೀತಿ ಫೋರ್ತ್ ಒನ್ ದ್ವಿಸ್ವಾಮ್ಯ. ಸರಿಯಾದ ಉತ್ತರ ಯಾವುದಂದ್ರೆ ಕೂಟ ಎಂಬ ನಿಯಮ ಸರಿಯಾದ ಉತ್ತರ. ಫಸ್ಟ್ ಒನ್ 73ನೇ ಪ್ರಶ್ನೆಗೆ ಫಸ್ಟ್ ಒನ್ ಹೇಳಿಕೆ ಸರಿಯಾಗಿರ್ತದೆ. 74ನೆಯ ಪ್ರಶ್ನೆ 47ನೇ GST ಮಂಡಳಿಯ ಸಭೆಯಲ್ಲಿ ಈ ಕೆಳಗಿನ ಯಾವ ಸರಕು ಅದೇ ರೀತಿ ಸರಕುಗಳಿಗೆ ವಿನಾಯಿತಿ ನೀಡಲು ನಿರ್ಧರಿಸಲಾಗಿದೆ? ಫಸ್ಟ್ ಒನ್ ಮುಂಚಿತವಾಗಿ ಪ್ಯಾಕ್ ಮತ್ತು ಲೇಬಲ್ ಮಾಡಲಾದ ಮೊಸರು, ಸೆಕೆಂಡ್ ಮುಂಚಿತವಾಗಿ ಪ್ಯಾಕ್ ಮತ್ತು ಲೇಬಲ್ ಮಾಡಲಾದ ಲಸ್ಸಿ, ಥರ್ಡ್ ಒನ್ ಮುಂಚಿತವಾಗಿ ಪ್ಯಾಕ್ ಮತ್ತು ಲೇಬಲ್ ಮಾಡಲಾದ ಮಜ್ಜಿಗೆ. ಸರಿಯಾದ ಉತ್ತರ ಫಸ್ಟ್ ಒನ್ 1 ಮಾತ್ರ, ಸೆಕೆಂಡ್ ಒನ್ 2 ಮತ್ತು 3 ಮಾತ್ರ, ಥರ್ಡ್ ಒನ್ ಫಸ್ಟ್ 1 ಮತ್ತು 3 ಮಾತ್ರ, ಫೋರ್ತ್ ಒನ್ 1, 2 ಮತ್ತು 3. ಸರಿಯಾದ ಉತ್ತರ ಯಾವುದಂದ್ರೆ ಫಸ್ಟ್ ಒನ್ ನಿಯಮ ಮಾತ್ರ ಸರಿ. ಮುಂಚಿತವಾಗಿ ಪ್ಯಾಕ್ ಮತ್ತು ಲೇಬಲ್ ಮಾಡಲ ಮೊಸರು ಎಂಬ ನಿಯಮ ಸರಿಯಾದ ಉತ್ತರ. 75ನೆಯ ಪ್ರಶ್ನೆ ತೆರಿಗೆ ಪಾವತಿಗೆ ಸಂಬಂಧಿಸಿದಂತೆ ಪ್ರಥಮ ಸಂಪರ್ಕದ ಬಿಂದು ಹಾಗೂ ಅಂತಿಮ ಸಂಪರ್ಕದ ಬಿಂದು ಡ್ಯಾಶ್ ಎಂದು ವ್ಯಾಖ್ಯಾನಿಸಲಾಗಿದೆ. ಫಸ್ಟ್ ಒನ್ ತೆರಿಗೆಯ ಪರಿಣಾಮ, ಸೆಕೆಂಡ್ ಒನ್ ತೆರಿಗೆಯ ಹೊರೆ, ಥರ್ಡ್ ಒನ್ ತೆರಿಗೆಯ ಭಾರ, ಫೋರ್ತ್ ಒನ್ ತೆರಿಗೆಯ ಪರಿಣಾಮ ಮತ್ತು ತೆರಿಗೆಯ ಭಾರ. ಸರಿಯಾದ ಉತ್ತರ ಯಾವುದಂದ್ರೆ ತೆರಿಗೆ ಹೊರೆ ಎಂಬುದನ್ನು ಇಲ್ಲಿ ವ್ಯಾಖ್ಯಾನಿಸಬಹುದು. 76ನೆಯ ಪ್ರಶ್ನೆ ಇತ್ತೀಚಿನ ವರ್ಷಗಳಲ್ಲಿ ಬಂಡವಾಳ ಹೂಡಿಕೆಗೆ ನೀಡುತ್ತಿರುವ ಒತ್ತು ಈ ಕೆಳಗಿನ ಪರಿಣಾಮಗಳ ಮೂಲಕ ನೇರವಾಗಿ ಮತ್ತು ಪರೋಕ್ಷವಾಗಿ GDPಯ ಬೆಳವಣಿಗೆಯನ್ನು ಹೆಚ್ಚಿಸುವುದನ್ನು ನಿರೀಕ್ಷಿಸಿದೆ. ಅದೇ ರೀತಿ ಸೆಕೆಂಡ್ ಒನ್ ಖಾಸಗಿ ಅನುಭೋಗಿಯ ವೆಚ್ಚ ಮತ್ತು ಸಾರ್ವಜನಿಕ ಹೂಡಿಕೆ, ಥರ್ಡ್ ಒನ್ ಖಾಸಗೀಕರಣ, ಫೋರ್ತ್ ಒನ್ ಹೂಡಿಕೆ ಹಿಂತೆಗೆತ. ಸರಿಯಾದ ಉತ್ತರ ಯಾವುದಂದ್ರೆ 76ನೇ ಪ್ರಶ್ನೆ ಫಸ್ಟ್ ಒನ್ ಖಾಸಗಿ ಅನುಭೋಗಿಯ ವೆಚ್ಚ ಮತ್ತು ಖಾಸಗಿ ಹೂಡಿಕೆಗಳನ್ನು ಇಲ್ಲಿ ನಾವು ನೋಡಬಹುದು. 77ನೇ ಪ್ರಶ್ನೆ ಆಯವ್ಯಯ ನೀತಿಯ ಪ್ರಾಥಮಿಕ ಕಾರ್ಯಗಳನ್ನು ಇವುಗಳನ್ನು ಒಳಗೊಂಡಿದೆ. ಫಸ್ಟ್ ಒನ್ ಸಂಪನ್ಮೂಲ ಹಂಚಿಕೆ, ಸೆಕೆಂಡ್ ಒನ್ ಆದಾಯ ಮರು ವಿತರಣೆ, ಥರ್ಡ್ ಒನ್ ವಿದೇಶಿ ವ್ಯಾಪಾರಗಳನ್ನು ಉತ್ತೇಜಿಸುವುದು, ಫೋರ್ತ್ ಒನ್ ಬೆಲೆಯ ಸ್ಥಿರೀಕರಣ. ಫಸ್ಟ್ ಒನ್ 1, 2, 3 ಮತ್ತು 4 ಎಲ್ಲ ನಿಯಮಗಳ ಸರಿಯ ಉತ್ತರ. ಸೆಕೆಂಡ್ ಒನ್ 1, 2 ಮತ್ತು 3 ಮಾತ್ರ,
ಥರ್ಡ್ ಒನ್ 1, 2 ಮತ್ತು 4 ಮಾತ್ರ. ಫೋರ್ತ್ ಒನ್ 1, 3 ಮತ್ತು 4 ಮಾತ್ರ. ಸರಿ ಉತ್ತರ ಯಾವುದಂದ್ರೆ ಥರ್ಡ್ ಒನ್ ಸರಿಯಾದ ಉತ್ತರ. 1, 2, 4 ಮಾತ್ರ ಸರಿ. 1, 2, 4 ನಿಯಮ ಸರಿಯಾದ ಉತ್ತರ. ಒಂದನೇದೇನು ಹೇಳಿದರೆ ಸಂಪನ್ಮೂಲಗಳ ಹಂಚಿಕೆ, ಸೆಕೆಂಡ್ ಒನ್ ಆದಾಯದ ಮರು ವಿತರಣೆ, ಫೋರ್ತ್ ಒನ್ ಬೆಲೆಯ ಸ್ಥಿರೀಕರಣ ಎಂಬ ನಿಯಮ ಸರಿಯಾದ ಉತ್ತರ. ಅದೇ ರೀತಿಯ ಮುಂದುವರೆದು 78ನೆಯ ಪ್ರಶ್ನೆ ನೋಡೋಣ್ರಿ. 78ನೆಯ ಪ್ರಶ್ನೆ ಏನು ಕೇಳಿದ್ದಾರೆ ಅಂದ್ರೆ ಅನುಭೋಗದಲ್ಲಿ ಪೈಪೋಟಿಯ ರಹಿತ ಆದರೆ ಹೊರಗಿಡಬಹುದಾದ ಲಕ್ಷಣಗಳನ್ನು ಹೊಂದಿಸಿ ಅಥವಾ ಹೊಂದಿದ ಸರಕುಗಳನ್ನು ಡ್ಯಾಶ್ ಎನ್ನುತ್ತೇವೆ. ಫಸ್ಟ್ ಒನ್ ಸಾಮಾನ್ಯ ಪೋಲ್ ಸಂಪನ್ಮೂಲ, ಸೆಕೆಂಡ್ ಒನ್ ಕ್ಲಬ್ ಸರಕುಗಳು, ಥರ್ಡ್ ಒನ್ ಖಾಸಗಿ ಸರಕುಗಳು, ಫೋರ್ತ್ ಒನ್ ಸಾರ್ವಜನಿಕ ಸರಕುಗಳು. ಸರಿಯಾದ ಉತ್ತರ ಯಾವುದಾಕಂದ್ರೆ ಕ್ಲಬ್ ಗೂಡ್ ಸರಕುಗಳನ್ನು ಎಂದು ಕರೀತಾರೆ ಎಂಬುದನ್ನು ಇಲ್ಲಿ ನಾವು ನೋಡ್ಬೋದು ರೀ. 79ನೆಯ ಪ್ರಶ್ನೆ ಭಾರತದಲ್ಲಿ ಮೊದಲಿನಿಂದ ಆರಂಭಿಸಿದ ಈ ಕೆಳಗಿನ ತೆರಿಗೆಗಳನ್ನು ಜಾರಿಗೆ ತಂದ ವರ್ಷ ಕಾಲಾನುಕ್ರಮದಲ್ಲಿ ಜೋಡಿಸಿ ಬರೆಯಿರಿ ಅಂತ ಹೇಳಿದರೆ ಫಸ್ಟ್ ಒನ್ ಸೇವಾ ತೆರಿಗೆ, ಸೆಕೆಂಡ್ ಒನ್ ಉಡುಗೊರೆ ತೆರಿಗೆ, ಥರ್ಡ್ ಒನ್ ಆದಾಯ ತೆರಿಗೆ, ಫೋರ್ತ್ ಒನ್ ಬ್ಯಾಂಕಿನ ವಹಿವಾಟು ತೆರಿಗೆ. ಸರಿಯಾದ ಉತ್ತರ ಯಾವುದಾದ್ರೆ ಫಸ್ಟ್ ಒನ್ ನಿಯಮ ಈ ನಿಯಮಕ್ಕೆ ಸರಿಯಾದ ಉತ್ತರ ಆಗ್ತದೆ. ಫಸ್ಟ್ ಒನ್ ಯಾವುದಾಗ್ತದೆ ಆದಾಯ ತೆರಿಗೆ ಆಗ್ತದೆ, ಅದ ನಂತರ ಸೆಕೆಂಡ್ ಒನ್ ಉಡುಗೊರೆ ತೆರಿಗೆ ಆಗ್ತದೆ, ಅದ ನಂತರ ಸೇವಾ ತೆರಿಗೆ, ಲಾಸ್ಟ್ ಒನ್ ಯಾವುದಾರ ಬ್ಯಾಂಕಿನ ವಹಿವಾಟು ತೆರಿಗೆ ಎಂಬುದನ್ನು ಇಲ್ಲಿ ನಾವು ನೋಡ್ಕೋಬೋದು ರೀ. ಅದೇ ರೀತಿ 80ನೆಯ ಪ್ರಶ್ನೆ ರೀ, ಹೊಂದಿಸಿ ಬರೆಯರನ್ನು ನೀಡಿದ್ದಾರೆ. ಪಟ್ಟಿ 1 ಮತ್ತು ಪಟ್ಟಿ 2ಗಳ ನಿಯಮಗಳನ್ನು ನೀಡಿದ್ದಾರೆ. ಪಟ್ಟಿ 1ರಲ್ಲಿ ಧನಾತ್ಮಕ ಬಾಧ್ಯತೆಗಳನ್ನು ನೀಡಿದ್ದಾರೆ. ಸೆಕೆಂಡ್ ಬಿ ಋಣಾತ್ಮಕ ಬಾಧ್ಯತೆ, ಸಿ ಸಾಮಾಜಿಕ ವೆಚ್ಚ, ಡಿ ಪಿಗೂರವರ ತೆರಿಗೆ. ಅದೇ ರೀತಿ ಸರಿಯಾದ ಉತ್ತರ ಯಾವುದಾಗತ್ತಂದ್ರೆ ರೀ ಫಸ್ಟ್ ಒನ್ ಆಗತ್ತೆ ರೀ. ಧನಾತ್ಮಕ ಬಾಧ್ಯತೆಗಳನ್ನು ನಿಯಂತ್ರಿಸದ ಮಾರುಕಟ್ಟೆಯ ಬೆಲೆಯಲ್ಲಿ 3 ಪಕ್ಷಗಳ ಹೊಂದಿದ ಪ್ರಯೋಜನಗಳನ್ನು ಸೇರಿಕೊಂಡಿರುವುದಿಲ್ಲ. ಸೆಕೆಂಡ್ ಒನ್ ಋಣಾತ್ಮಕ ಬಾಧ್ಯತೆ ಏನು ನೀಡ್ತದೆ ಅಂದ್ರೆ ಆರ್ಥಿಕ ವ್ಯವಹಾರದ ದೇಶದಿಂದ ಮೂರನೆಯ ದಕ್ಷತೆಗಳ ಭರಿಸಬೇಕಾದ ವೆಚ್ಚ, ಸಾಮಾಜಿಕ ವೆಚ್ಚ. ಈ ನಿಯಮ ಏನಿರ್ತದೆ ಅಂದ್ರೆ ಒಂದು ವ್ಯವಹಾರದಿಂದಾಗಿ ಸಮಾಜದ ಮೇಲಾಗುವ ಒಟ್ಟಾರೆ ವೆಚ್ಚಗಳನ್ನು ತಿಳಿಸ್ತದೆ. ಪೀಗುವವರ ತೆರಿಗೆ ಅಂತ ಹೇಳ್ತದೆ ಅಂದ್ರೆ ಋಣಾತ್ಮಕ ಬಾಧ್ಯತೆಗಳನ್ನು ಕಡಿಮೆ ಮಾಡಲು ಉದ್ದೇಶಿಸಿದ ತೆರಿಗೆಯನ್ನು ನೀಡುತ್ತದೆ. ನೆಕ್ಸ್ಟ್ ಒನ್ ಪ್ರಶ್ನೆ 81ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಹಣದ ಕಾರ್ಯ ಅಲ್ಲ? ಫಸ್ಟ್ ಒನ್ ಹಣವು ವಿನಿಮಯದ ಸಾಧನ, ಸೆಕೆಂಡ್ ಒನ್ ಹಣವು ಮೌಲ್ಯದ ಸಂಗ್ರಹವಾಗಿದೆ, ಥರ್ಡ್ ಒನ್ ಹಣವು ಲೆಕ್ಕದ ಮೂಲಕ ಘಟಕವಾಗಿದೆ, ಫೋರ್ತ್ ಒನ್ ಸಾಟಿ ಪದ್ಧತಿಯಲ್ಲಿ ಹಣವು ವಿನಿಮಯ ಘಟಕವಾಗಿದೆ. ಸರಿಯಾದ ಉತ್ತರ ಯಾವುದಂದ್ರೆ ಫೋರ್ತ್ ಒನ್ ಐತ್ರಿ ಸರಿಯಾದ ಉತ್ತರ. 81ನೆಯ ಪ್ರಶ್ನೆಗೆ 4ನೇದು ಸರಿಯಾದ ಉತ್ತರ ಸಾಟಿ ಪದ್ಧತಿಯಲ್ಲಿ ಹಣವು ವಿನಿಮಯದ ಘಟಕವಾಗಿದೆ ಎಂಬುದನ್ನು ಇಲ್ಲಿ ನಾವು ತಿಳಿಸಬಹುದು ರೀ. 82ನೆಯ ಪ್ರಶ್ನೆ ಹಣದ ಮೌಲ್ಯವು ಫಸ್ಟ್ ಒನ್ ಬೆಲೆ ಮಟ್ಟದೊಂದಿಗೆ ನೇರ ಸಂಬಂಧ ಹೊಂದಿದೆ, ಬೆಲೆ ಮಟ್ಟದೊಂದಿಗೆ ವಿಲೋಮ ಸಂಬಂಧ ಹೊಂದಿದೆ, ಥರ್ಡ್ ಒನ್ ಬೆಲೆ ಮಟ್ಟದಿಂದ ಪ್ರಮಾಣಾಳುಗಳ ಮೂಲಕ ಸಂಬಂಧಗಳನ್ನು ಹೊಂದಿದೆ, ಲಾಸ್ಟ್ ಒನ್ 1, 2 ಮತ್ತು 3 ಎಲ್ಲವೂ ನಿಯಮಗಳು ಸರಿಯಾಗಿ ತಿಳಿದಾರ. ಸರಿಯಾದ ಉತ್ತರ 2 ಬೆಲೆಯ ಮಟ್ಟದೊಂದಿಗೆ ವಿಲೋಮ ಸಂಬಂಧವನ್ನು ಹೊಂದಿದೆ ಎಂಬುದನ್ನು ಸರಿ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ 83ನೆಯ ಪ್ರಶ್ನೆ ನೋಡೋಣ್ರಿ. 83ನೆಯ ಪ್ರಶ್ನೆ GDPಯ ಟೆಫ್ಲರನ್ನು ಈ ಕೆಳಗಿನಂತೆ ಕಂಡುಹಿಡಿಯಲಾಗಿದೆ. ಫಸ್ಟ್ ಒನ್ ನಾಮಮಾತ್ರ GDP, ಅದೇ ರೀತಿ ಸೆಕೆಂಡ್ ಒನ್ ನೈಜ GDP, ನಾಮಮಾತ್ರ GDP ಇಂಟು ಪ್ರಸ್ತುತ ವರ್ಷದ GDP, ಥರ್ಡ್ ಒನ್ ನೈಜ GDP ಬಾರ್ ನಾಮಮಾತ್ರ GDP ಇಂಟು 100, ಫೋರ್ತ್ ನೈಜ GDP 100 ಮೈನಸ್ ಹಣದುಬ್ಬರದ ದರ ಸಹಾಯಧನ. ಸರಿಯಾದ ಉತ್ತರ ಯಾವುದಂದ್ರೆ ಫಸ್ಟ್ ಒನ್ ಆಗ್ತದೆ ನಾಮಮಾತ್ರ GDP ಬಾರ್ ನೈಜ GDP ಇಂಟು 100 ಎಂಬ ನಿಯಮ ಸರಿಯಾದ ಉತ್ತರ. 84ನೆಯ ಪ್ರಶ್ನೆ ಈ ನಿಯಮನ ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ ಯಾವುದಂದ್ರೆ ಲಾಸ್ಟ್ ಒನ್ ಫೋರ್ತ್ ಒನ್ ಸರಿಯಾದ ಉತ್ತರ. ಫಸ್ಟ್ ಒನ್ ಹಣದ ಪರಿಮಾಣಾತ್ಮಕ ಸಿದ್ಧಾಂತ ಫಿಶರ್ ಅವರ ವಹಿವಾಟು ವಿಧಾನ ಈ ನಿಯಮ ಫಸ್ಟ್ ಆಗಿರ್ತದೆ. ಕೇನ್ಸರ್ ಅವರ ಹಣಕಾಸು ನಿಯಮ ಸೆಕೆಂಡ್ ಒನ್, ಥರ್ಡ್ ಒನ್ ಕೇಂಬ್ರಿಡ್ಜ್ ಅವರ ನಗದು ಬಾಕಿ ವಿಧಾನ, ಅದೇ ರೀತಿ ಫೋರ್ತ್ ಒನ್ ಹಣದ ಪರಿಮಾಣಾತ್ಮಕ ಸಿದ್ಧಾಂತ ಆಧುನಿಕ ವಿಧಾನ. ಅಂದ್ರೆ ಗೌರ್ಮೆಂಟ್ ಕ್ಯಾನ್ಸರ್ಗಳ ಇಲ್ಲಿ ಏನು ಕೊಟ್ಟಾರಂದ್ರೆ ಸರಿಯಾದ ಉತ್ತರನ ಕೊಟ್ಟಾರ್ರಿ. KEದವರ ಸರಿಯಾದ ಉತ್ತರ ನೀಡಿದಾರ. ಯಾವುದಂದ್ರೆ
ಕೊಡೋದು ಮುಂದೆ ಸರಿಯಾಗಿ ಉತ್ತರ ಕೊಟ್ಟಾರ. ಸರಿಯಾದ ಉತ್ತರ ಫೋರ್ತ್ ಒನ್ ರೀ. 85ನೇ ಪ್ರಶ್ನೆ ರೀ. ಈ ಕೆಳಗಿನ ಘಟನೆಗಳನ್ನು ಮೊದಲು ಯಾವುದು ಅಲ್ಲಿಂದ ಪ್ರಾರಂಭವಾದ ಕಾಲಕ್ರಮಣಿಕೆಯನ್ನು ಹೊಂದಿಸಿ ಬರೆಯಿರಿ. ಫಸ್ಟ್ ಒನ್ RBIನ ರಾಷ್ಟ್ರೀಕರಣ. ಸೆಕೆಂಡ್ ಒನ್ ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸ್ಥಾಪನೆ. ಥರ್ಡ್ ಒನ್ ಭಾರತೀಯ ಜೀವ ವಿಮಾ ನಿಗಮ ಸ್ಥಾಪನೆ. ಫೋರ್ತ್ ಒನ್ SBI ರಾಷ್ಟ್ರೀಕರಣ. ಇದರೊಳಗೆ ಸರಿಯಾದ ಉತ್ತರ ಯಾವುದಂದ್ರೆ ಫೋರ್ತ್ ಒನ್ ನಿಯಮ ಸರಿಯಾದ ಉತ್ತರ. ಫಸ್ಟ್, ಥರ್ಡ್, ಫೋರ್ತ್ ಆ್ಯಂಡ್ ಸೆಕೆಂಡ್ ನಿಯಮ ಸರಿಯಾದ ಉತ್ತರ. 85ನೇ ಪ್ರಶ್ನೆ 4ನೇ ಸರಿಯಾದ ಉತ್ತರ. ಅದೇ ರೀತಿ 86ನೇ ಪ್ರಶ್ನೆ ಭಾರತೀಯ ಬಂಡವಾಳ ಮಾರುಕಟ್ಟೆಯ ಕುರಿತಂತೆ ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿರಿ. ಫಸ್ಟ್ ಒನ್ ಎ ಭಾರತದ ಪ್ರಾಥಮಿಕ ಮಾರುಕಟ್ಟೆಯ ಪ್ರಮುಖವಾಗಿ ಹೊಸ ಬಿಡುಗಡೆಗಳ ಮತ್ತು ಡಿಬೆಂಚ್ಗಳನ್ನು ಸಂಬಂಧಿಸಿದೆ. ಸೆಕೆಂಡ್ ಒನ್ ಬಿ ಭಾರತದ ಪ್ರಾಥಮಿಕ ಮಾರುಕಟ್ಟೆಯನ್ನು ಭಾರತೀಯ ಸೆಕ್ಯೂರಿಟಿ ವಿನಿಮಯ ಮಂಡಳಿಯನ್ನು ನಿಯಂತ್ರಿಸುತ್ತದೆ. ಸಿ ಪ್ರಾಥಮಿಕ ಮಾರುಕಟ್ಟೆಯ ಒಂದು ತೆರನಾದ ಬಂಡವಾಳ ಮಾರುಕಟ್ಟೆಯಾಗಿದೆ. ಸರಿಯಾದ ಉತ್ತರ ಯಾವುದಂದ್ರೆ ಫಸ್ಟ್ ಒನ್ ಸರಿಯಾದ ಉತ್ತರ ರೀ. ಎ, ಬಿ ಮತ್ತು ಸಿ ಸರಿಯಾಗಿವೆ. ನೆಕ್ಸ್ಟ್ ಒನ್ 87ನೆಯ ಪ್ರಶ್ನೆ. ಕೆಳಗೆ ಪ್ರತಿಪಾದನೆ ಎ ಮತ್ತು ಕಾರಣ ಆರ್ ಎಂಬ ಹೇಳಿಕೆಗಳನ್ನು ನೀಡಲಾಗಿದೆ. ಪ್ರತಿಪಾದನೆ ಎ ಹಣವು ಸ್ಟಾಕ್ ಚಲಕಗಳಾಗಿವೆ. ಕಾರಣ ಆರ್ ಅದು ಯಾವುದೇ ಒಂದು ನಿರ್ದಿಷ್ಟ ಸಮಯದಲ್ಲಿ ಹಣದ ಪರಿಮಾಣವನ್ನು ಸೂಚಿಸುತ್ತದೆ. ಮೇಲೆ ಹೇಳಿಕೆಯ ಆಧಾರದ ಮೇಲೆ ಇಟ್ಟುಕೊಂಡು ಈ ಕೆಳಗಿನ ನೀಡಲಾದ ಆಯ್ಕೆಗಳನ್ನು ಸರಿಯಾದ ಉತ್ತರವನ್ನು ಆರಿಸಿರಿ ಅಂತ ಹೇಳಿದರೆ ಫಸ್ಟ್ ಒನ್ ಎ ಮತ್ತು ಆರ್ ಎರಡೂ ಸರಿಯಾಗಿವೆ, ಆದರೆ ಆರ್ ಮತ್ತು ಎ ಸರಿಯಾದ ವಿವರಣೆ ಅಲ್ಲ. ಸೆಕೆಂಡ್ ಒನ್ ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಮತ್ತು ಆರ್ ಮತ್ತು ಎ ಸರಿಯಾದ ವಿವರಣೆಯಾಗಿದೆ. ಥರ್ಡ್ ಒನ್ ಎ ಸರಿಯಾಗಿದೆ ಆದರೆ ಆರ್ ತಪ್ಪಾಗಿದೆ. ಫೋರ್ತ್ ಒನ್ ಆರ್ ಸರಿಯಾಗಿದೆ ಆದರೆ ಎ ತಪ್ಪಾಗಿದೆ. ಸರಿಯಾದ ಉತ್ತರ ಯಾವುದಂದ್ರೆ ಸೆಕೆಂಡ್ ಒನ್ ಸರಿಯಾದ ಉತ್ತರ. ಎ ಮತ್ತು ಆರ್ ಪ್ರತಿಪಾದನೆ ಎ ಮತ್ತು ಕಾರಣ ಆರ್ ಎರಡೂ ನಿಯಮಗಳ ಸರಿಯಾಗಿವೆ, ಆದರೆ ಆರ್ ಮತ್ತು ಎ ಸರಿಯಾದ ವಿವರಣೆಯಾಗಿದೆ ಎಂಬುದನ್ನು ಇಲ್ಲಿ ಪ್ರಶ್ನೆ ಸೇಮ್ ಮ್ಯಾಲಿನ ಯಾವ ಕ್ವಶನ್ ಕೇಳ ಸೇಮ್ ಕೇಳಿದ್ರೆ ಪ್ರತಿಪಾದನೆ ಮತ್ತು ಇಲ್ಲಿ ಕಾರಣಗಳನ್ನು ಕೇಳಿದ್ದಾನೆ. ರಾಜ್ಯ ಸರ್ಕಾರಗಳ ಪರವಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಸಾರ್ವಜನಿಕ ಸಾಲದ ನಿರ್ವಹಣೆಯಲ್ಲದೆ ಅವರಿಗೆ ಹೊಸ ಸಾಲ ನೀಡುವರಿ ಮತ್ತು ಟ್ರೆಜರಿ ಬಿಲ್ಲುಗಳನ್ನು ಒದಗಿಸುವುದು ಜವಾಬ್ದಾರಿಯನ್ನು ನಿಭಾಯಿಸುತ್ತದೆ. ಅದೇ ರೀತಿ ಕಾರಣ ಆರ್ ಏನು ನೀಡಿದ್ದಾರೆ ಅಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಗವರ್ನರ್, ಡೆಪ್ಯೂಟಿ ಗವರ್ನರ್ಗಳನ್ನು ಕೇಂದ್ರ ಸರ್ಕಾರದ ನೇಮಕ ಮಾಡುತ್ತದೆ. ಫಸ್ಟ್ ಒನ್ ಎ ಸರಿ ಇದ್ದರೆ ಆದರೆ ಆರ್ ತಪ್ಪಾಗಿದೆ. ಸೆಕೆಂಡ್ ಒನ್ ಎ ಮತ್ತು ಆರ್ ಎರಡೂ ಸರಿ ಇದ್ದು ಆರ್ ಮತ್ತು ಎಯ ಸರಿಯಾದ ವಿವರಣೆಯಾಗಿಲ್ಲ. ಥರ್ಡ್ ಒನ್ ಎ ಮತ್ತು ಆರ್ ಎರಡೂ ಸರಿ ಇದ್ದು ಆರ್ ಮತ್ತು ಎ ಸರಿಯಾದ ವಿವರಣೆಯಾಗಿವೆ. ಫೋರ್ತ್ ಒನ್ ಎ ಹಾಗೂ ಆರ್ ಎರಡೂ ತಪ್ಪಾಗಿವೆ. ಸರಿಯಾದ ಉತ್ತರ ಸೆಕೆಂಡ್ ಒನ್ ರೀ. ಎ ಮತ್ತು ಆರ್ ಎರಡೂ ಸರಿ ಇದ್ದು ಆರ್ ಮತ್ತು ಎ ಸರಿಯಾದ ವಿವರಣೆಯಾಗಿಲ್ಲ ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳಬಹುದು. 89ನೇ ಪ್ರಶ್ನೆ RBI ಇದನ್ನು ಮೀಸಲು ಹಣವೆಂದು ಕರೆಯುತ್ತದೆ. ಇದು ಈ ಕೆಳಗಿನ ಯಾವುದು ಮೊತ್ತವಾಗಿದೆ? ಫಸ್ಟ್ ಒನ್ ಜನರ ಬಳಿ ಇರುವ ನಗದು. ಸೆಕೆಂಡ್ ಒನ್ ಬ್ಯಾಂಕುಗಳಲ್ಲಿರುವ ನಗದು ಮೀಸಲು. ಥರ್ಡ್ ಒನ್ RBIನ ಇತರ ಠೇವಣಿಗಳು. ಇದರೊಳಗೆ ಸರಿಯಾದ ಉತ್ತರ ಯಾವುದಂದ್ರೆ ಫೋರ್ತ್ ಒನ್ ಸರಿಯಾದ ಉತ್ತರ ರೀ. ಕೇವಲ 2 ಮತ್ತು 3 ಮಾತ್ರ ಸರಿಯಾದ ನಿಯಮವಾಗಿದೆ. ನೆಕ್ಸ್ಟ್ ಒನ್ ಪ್ರಶ್ನೆ ರೀ 90ನೇ ಪ್ರಶ್ನೆ ಪಟ್ಟಿ 1 ಮತ್ತು ಪಟ್ಟಿ 2ರ ನಿಯಮದಂತೆ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಎ JM ಕೇನ್ಸ್, ಸೆಕೆಂಡ್ ಒನ್ ವಿಕ್ಸೆಲ್ ಮತ್ತು DH ರಾಬರ್ಟ್ಸನ್, ಸಿ ಮಾರ್ಷಲ್ ಮತ್ತು ಫಿಗು, ಡಿ ಬೊಮಲ್ಸನ್ ಮತ್ತು ಟೋಬಿನ್. ಈ ನಿಯಮದಂತೆ ಸರಿಯಾದ ಉತ್ತರ ನೋಡ್ರಿ. ಕೇನ್ಸ್ ರವರದ ಯಾವುದಾಕತ್ತೆ ಅಂದ್ರೆ ದ್ರವ್ಯತೆ ಒಲವಿನ ಸಿದ್ಧಾಂತ ಇವರದಾಕತ್ರಿ ಕೇನ್ಸ್ ಅವರ ನಿಯಮ. ಸೆಕೆಂಡ್ ಒನ್ ವಿಕ್ಸಲ್ ಮತ್ತು DH ರಾಬರ್ಟ್ಸನ್ ರವರದ ಸಾಲ ನೀಡಬಹುದಾದ ನಿಧಿಯ ಸಿದ್ಧಾಂತ. ಮಾರ್ಷಲ್ನ ಪಿಗು ಅವರ ನಿಯಮ. ಫಸ್ಟ್ ಒನ್ ರೀ ಅಂದ್ರೆ ಹಣದ ಬೇಡಿಕೆಯ ನವ ಸಂಪ್ರದಾಯ ಪಂಥದ ಸಿದ್ಧಾಂತ ಅವರು ಯಾರು ಅಂದ್ರೆ ಮಾರ್ಷಲ್ ಮತ್ತು ಪಿಗು ಅವರು. ಬೊಮಲ್ಸನ್ ಅವರ ನಿಯಮ ಯಾವುದಂದ್ರೆ ಹಣದ ವಹಿವಾಟು ಬೇಡಿಕೆಯ ಸಿದ್ಧಾಂತ ಆಗಿರುತ್ತೆ. ಈ ನಿಯಮದಂತೆ ಸರಿ ಉತ್ತರ ಫೋರ್ತ್ ಒನ್ ರೀ. 90ನೇ ಪ್ರಶ್ನೆ ಫೋರ್ತ್ ಒನ್ ನಿಯಮ ಸರಿಯಾದ ಉತ್ತರ.
ಅದೇ ರೀತಿ 91ನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಫಸ್ಟ್ ಒನ್ ಆ್ಯಡಮ್ ಸ್ಮಿತ್ ಅವರು ಬರ್ತಾರೆ. ಫಸ್ಟ್ ಒನ್ ಆ್ಯಡಮ್ ಸ್ಮಿತ್ ಅವರ ನಿಯಮ ಯಾವುದಂದ್ರೆ ರೀ ರಾಷ್ಟ್ರಗಳ ಸಂಪತ್ತು. ಡೇವಿಡ್ ರಿಕಾರ್ಡ್ ಅವರ ನಿಯಮ ತುಲನಾತ್ಮಕ ಲಾಭದ ಸಿದ್ಧಾಂತ. ಜಾನ್ ಮೆನ್ನಾರ್ಡ್ ಕೇನ್ಸ್ ರವರು ಬರ್ತಾರೆ. ಅವರ ನಿಯಮ ಯಾವುದಂದ್ರೆ ರೀ ಉದ್ಯೋಗದ ಸಾಮಾನ್ಯ ಸಿದ್ಧಾಂತ. ಅಮರ್ತ್ಯ ಸೇನ್ ಅವರದ ಸಾಮರ್ಥ್ಯದ ವಿಧಾನ ಎಂಬ ನಿಯಮ ಸರಿಯಾದ ಯಾವುದಾಗ್ತದೆ ಅಂದರೆ 91ನೇ ಪ್ರಶ್ನೆಗೆ ಫಸ್ಟ್ ಒನ್ ನಿಯಮ ಸರಿಯಾದ ಉತ್ತರ ಆಗಿರ್ತದೆ. 92ನೇ ಪ್ರಶ್ನೆ ಕೆಳಗಿನ ಯಾವ ಹೇಳಿಕೆಯು ಸೋಲೋ ಮಾದರಿಯ ವಿಸ್ತರಣೆಯನ್ನು ನಿಖರವಾಗಿ ವಿವರಿಸ್ತದೆ? ಫಸ್ಟ್ ಒನ್ ಮಾನವ ಬಂಡವಾಳವನ್ನು ಸೇರಿಕೊಂಡರೆ ಸ್ಥಿರ ಸ್ಥಿತಿಯನ್ನು ಆದಾಯದ ಮಟ್ಟವನ್ನು ಹೆಚ್ಚಿಸ್ತದೆ. ಬಿ ತಾಂತ್ರಿಕ ಪ್ರಗತಿಯ ಅಂತರ್ವಧಿಸಿದರೆ ಕ್ಷೀಣಿಸುವ ಬಂಡವಾಳದ ಮೇಲಿನ ಲಾಭವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬಹುದು. ಸಿ ಜನಸಂಖ್ಯಾ ಬೆಳವಣಿಗೆಯ ಬದಲಾವಣೆಯನ್ನು ಅನುಮತಿಸಿದರೆ ದೀರ್ಘಾವಧಿಯಲ್ಲಿ ತಲಾ ಆದಾಯದ ಮಟ್ಟವನ್ನು ಬದಲಾವಣೆ ಅಷ್ಟೇ ಅಲ್ಲದೆ ವಿನಾಮ್ ತಲಾ ಆದಾಯದ ಮೇಲೆ ದರದ ಬದಲಾವಣೆಯಾಗುವುದಿಲ್ಲ ಎಂಬುದನ್ನು ತಿಳಿಯಬಹುದು. ಡಿ ಉಳಿತಾಯದ ನಡುವಿನ ಚಲಕನ್ನು ಪರಿಚಯಿಸಿದರೆ ಉಳಿತಾಯದ ದರವನ್ನು ಅಂತರ್ವರ್ಧಕವಾಗಿರುತ್ತದೆ. ಸರಿಯಾದ ಉತ್ತರ ಯಾವುದಾಗ್ತದೆ? 92ನೇ ಪ್ರಶ್ನೆಗೆ ಎ ಮತ್ತು ಸಿ ಮಾತ್ರ ಸರಿಯಾದ ಉತ್ತರ ಆಗ್ತದೆ 92ನೇ ಪ್ರಶ್ನೆ. ಅದೇ ರೀತಿ 95ನೇ ಪ್ರಶ್ನೆ ಆ್ಯಡಮ್ ಸ್ಮಿತ್ತರ ನಿರಪೇಕ್ಷ ಅನುಕೂಲತೆಯ ಪರಿಭಾವನೆಯ ಪ್ರಕಾರ ಅಂತಾರಾಷ್ಟ್ರೀಯ ವ್ಯಾಪಾರವು ಪರಸ್ಪರ ಲಾಭದಾಯಕವು ಯಾವಾಗ ಎಂದರೆ ಫಸ್ಟ್ ಒನ್ ಪ್ರತಿಯೊಂದು ದೇಶದ ಪ್ರತಿಯೊಂದು ಸರಕುಗಳನ್ನು ತನ್ನ ವ್ಯಾಪಾರದ ಪಾಲುದಾರಿಕೆಗಿಂತ ಕಡಿಮೆ ಬೆಲೆಯನ್ನು ಉತ್ಪಾದಿಸಿದಾಗ. ಸೆಕೆಂಡ್ ಒನ್ ಪ್ರತಿಯೊಂದು ದೇಶವು ತನ್ನ ವ್ಯಾಪಾರ ಪಾಲುದಾರಿಕೆಗಿಂತ ಕಡಿಮೆ ನೈಜ ಸಂಪನ್ಮೂಲಗಳನ್ನು ಬಳಸಿಕೊಂಡು ಉತ್ಪಾದಿಸಬಹುದಾದ ಸರಕುಗಳನ್ನು ಪರಿಣಿತಿ ಹೊಂದಿದ್ದು ಮತ್ತು ಹೆಚ್ಚುವರಿಯ ವಿನಿಮಯ ಮಾಡಿಕೊಳ್ಳುತ್ತದೆ. ಥರ್ಡ್ ಒನ್ ದೇಶೀಯ ಕೈಗಾರಿಕೆಗಳನ್ನು ವಿದೇಶಿಯ ಸ್ಪರ್ಧೆಯಿಂದ ರಚಿಸಲು ಸರ್ಕಾರ ಸುಂಕವನ್ನು ವಿಧಿಸುತ್ತದೆ. ಫೋರ್ತ್ ಒನ್ ಶ್ರಮ ಮತ್ತು ಬಂಡವಾಳ ರಾಷ್ಟ್ರಗಳ ಗಡಿಗಳ ನಡುವೆ ಪರಿಪೂರ್ಣ ಚಲನೆ ಹೊಂದಿದ್ದು ಕೂಲಿ ಮತ್ತು ಲಾಭಗಳನ್ನು ಎಲ್ಲೆಡೆ ಸಮನಾಗಿರುತ್ತದೆ. ಸರಿಯಾದ ಉತ್ತರ 93ನೇ ಪ್ರಶ್ನೆ ಫೋರ್ತ್ ಒನ್ ಸರಿಯಾದ ಉತ್ತರ. ಅದೇ ರೀತಿ ನಮ್ಮ ಚಾನಲ್ ಇನ್ನವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. 94ನೇ ಪ್ರಶ್ನೆ ನೋಡೋಣ. ರೋಸ್ಟರ್ ಅವರ ಬೆಳವಣಿಗೆ ಹಂತವನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಲ್ಪಟ್ಟಿದೆ? ಅದರೊಳಗೆ ಸರಿಯಾದ ಉತ್ತರ ಅಂದರೆ ಫಿಫ್ತ್ ಒನ್ ಸರಿಯಾದ ಉತ್ತರ 5 ಹಂತಗಳಾಗಿ. 95ನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಪಟ್ಟಿ 1ರಲ್ಲಿ ಎ ಹೆರಲ್ಡ್ ರೋಮರ್, ಬಿ ಜಾನ್ ರಾಬಿನ್ಸನ್, ಸಿ ನಿಕೋಲಸ್ ಕಾಲ್ಡರ್, ಡಿ ರಾಬರ್ಟ್ ಸೋಲು. ಈ ನಿಯಮಗಳ ತಕ್ಕಂತೆ ಸರಿಯಾದ ಉತ್ತರ ಯಾವುದಾಗ್ತದೆ? ಫಸ್ಟ್ ಒನ್ ಆಗ್ತದೆ ಎ = 3 ಅಂದರೆ ಖಾತರಿಪಡಿಸಿದ ಮತ್ತು ಸಹಜ ಬೆಳವಣಿಗೆಯ ದರಗಳ ನಡುವಿನ ಅಂತರದಿಂದ ಚಾಕು ಅಂಚಿನ ಸ್ಥಿರತೆ. ಬಿ ಜಾನ್ ರಾಬಿನ್ಸನ್. ಈ ನಿಯಮ ಸರಿಯಾದ ಉತ್ತರ ಯಾವುದಂದ್ರೆ ಲಾಭದ ಪಾಲು ಬಂಡವಾಳದ ಸಂಚಯನ ವೆಚ್ಚವನ್ನು ನಿರ್ಧರಿಸುತ್ತದೆ. ನಿಕೋಲಸ್ ಕಾಲ್ಡರ್. ಈ ನಿಯಮ ಸರಿಯಾದ ಉತ್ತರ ತಾಂತ್ರಿಕ ಬದಲಾವಣೆಯು ಬೆಳವಣಿಗೆ ಮತ್ತು ಆದಾಯದ ವಿತರಣೆ ಎರಡನ್ನೂ ಮುನ್ನಡೆಸುತ್ತದೆ. ಅದೇ ರೀತಿ ರಾಬರ್ಟ್ ಸೋಲ್ ಅವರ ನಿಯಮದಂತೆ ತಟಸ್ಥ ತಂತ್ರಜ್ಞಾನ ಪ್ರಗತಿಯ ದೀರ್ಘಾವಧಿಯ ಸ್ಥಿರ ಸ್ಥಿತಿಯನ್ನು ನಿರ್ಧರಿಸುತ್ತದೆ. ಸರಿಯಾದ ಉತ್ತರ 95ನೇ ಪ್ರಶ್ನೆಗೆ ಫಸ್ಟ್ ಒನ್ ಸರಿಯಾದ ಉತ್ತರ. ಅದೇ ರೀತಿ 96ನೇ ಪ್ರಶ್ನೆ ನೋಡೋಣ್ರಿ. 96ನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಪಟ್ಟಿ 1 ಮತ್ತು ಪಟ್ಟಿ 2ರ ನಿಯಮದಂತೆ ಪಟ್ಟಿ 1ರಲ್ಲಿ ಬಂಡವಾಳ ಹೀರಿ. ಸೆಕೆಂಡ್ ಒನ್ ಬಿ ತಾಂತ್ರಿಕ ದ್ವಿವಿಧತೆ, ಸಿ ಜೀವನದ ಬೌದ್ಧಿಕ ಗುಣಮಟ್ಟದ ಸೂಚ್ಯಂಕ, ಡಿ ಅನುಮತಿಸುವ ಮತ್ತು ಕಡ್ಡಾಯ ಅನುಕ್ರಮಗಳು. ಪಟ್ಟಿ 2ರ ನಿಯಮದಂತೆ ಎಂ ಕಲೆಕ್ಸಿ, ಸೆಕೆಂಡ್ ಒನ್ ಎಂ ಹರ್ಷ್ಮನ್, ಥರ್ಡ್ ಒನ್ ಡಿ ಮೋರಿಸ್, ಫೋರ್ತ್ ಒನ್ ಹಿಗಿನ್ಸ್. ಸರಿಯಾದ ಉತ್ತರ ಯಾವುದಂದ್ರೆ ಫಸ್ಟ್ ಒನ್ ನಿಯಮ ಸರಿಯಾದ ಉತ್ತರ. 97ನೇ ಪ್ರಶ್ನೆ ಹೇಳಿಕೆ 1 ಮತ್ತು ಹೇಳಿಕೆ 2 ನಿಯಮಗಳನ್ನು ನೀಡಿದ್ದಾರೆ. ಫಸ್ಟ್ ಒನ್ ಹೇಳಿಕೆ 1 ಜೀವನ ಬೌದ್ಧಿಕ ಗುಣಮಟ್ಟದ ಸೂಚ್ಯಂಕವು ಮೂಲಭೂತ ಅಗತ್ಯತೆಗಳಾದ ಸಾಕ್ಷರತೆಯ ದರ, ಶಿಸ್ತು ಮರಣದ ದರ ಹಾಗೂ
ಒಂದನೆಯ ವಯಸ್ಸಿನ ಜೀವಿತಾವಧಿಯ ನೆರವೇರಿಕೆಗಳನ್ನು ಅಂದಾಜಿಸುವುದು. ಹೇಳಿಕೆ 2 ಸುಸ್ಥಿರ ಅಭಿವೃದ್ಧಿಯ ಗುರಿಗಳು ಕೇವಲ ಆರ್ಥಿಕ ಬೆಳವಣಿಗೆಯ ಗಮನದಲ್ಲಿರಿಸುತ್ತದೆ. ಅದೇ ರೀತಿ ಪರಿಸರದ ಅಥವಾ ಸಾಮಾಜಿಕ ಅಂಶಗಳನ್ನು ಪರಿಗಣಿಸುವುದಿಲ್ಲ. ಇದರೊಳಗೆ ಸರಿಯಾದ ಉತ್ತರ ಯಾವುದಂದ್ರೆ ಥರ್ಡ್ ಒನ್ ಸರಿಯಾದ ಉತ್ತರ. ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ಸರಿ ಇಲ್ಲ ಎಂಬುದನ್ನು ಇಲ್ಲಿ ದೊಡ್ಡ ಪ್ರಚೋದನೆಯ ಸಿದ್ಧಾಂತದ ಮೊದಲ ಬಾರಿಗೆ ಪ್ರಸ್ತುತಪಡಿಸಿದವರು ಯಾರು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಯಾವುದಂದ್ರೆ ರೋಸ್ಟ್ ರೂಡನ್ ಅವರ ನಿಯಮ ಸರಿಯಾದ. ರೋಸೆನ್ ಸ್ಟೇನ್ ಅವರ ರೂಡನ್ ಈ ನಿಯಮ ಸರಿಯಾದ ಉತ್ತರ. ನೆಕ್ಸ್ಟ್ ಒಂದು 99ನೇ ಪ್ರಶ್ನೆ. ಕೇಂದ್ರ ಬಜೆಟ್ನ 2025-26 ಪ್ರಾರಂಭಿಸಲಾದ ಸರ್ಕಾರದ ನಡೆಸುವ ಉನ್ನತ ಶಿಕ್ಷಣ ಸಂಸ್ಥೆಗಳ ವಿಶ್ವ ದರ್ಜೆಯ ವಿದ್ವತ್ಪೂರ್ಣ ಲೇಖನಗಳನ್ನು ಹಾಗೂ ಜರ್ನಲ್ಗಳನ್ನು ಲಭ್ಯತೆಗಳ ಅವಕಾಶ ಒದಗಿಸುವ ಯೋಜನೆ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಒಂದು ರಾಷ್ಟ್ರ ಒಂದು ಚಂದಾದಾರಿಗೆ ಎಂಬ ನಿಯಮ ಸರಿಯಾದ ಉತ್ತರ. ಅದೇ ರೀತಿ ಲಾಸ್ಟ್ ಒಂದು ಕ್ವಶನ್ ರೀ. ಮಾನವ ಅಭಿವೃದ್ಧಿ ಸೂಚ್ಯಂಕವು ಕೆಳಗಿನ ಯಾವ ಸೂಚ್ಯಂಕಗಳ ಸಂಯೋಜನೆಯಾಗಿದೆ? ಫಸ್ಟ್ ಒನ್ ಜನನ ಸಮಯ ಜೀವಿತಾವಧಿ ಸಾಕ್ಷರತಾ ದರದ GDP ತಲಾದಾಯ. ಸೆಕೆಂಡ್ ಒನ್ ಶಾಲಾ ವರ್ಷಗಳ ಶಾಲಾ ಶಿಕ್ಷಣದ ಸರಾಸರಿ ವರ್ಷಗಳು ಹಾಗೂ GNI ತಲಾದಾಯ. ಥರ್ಡ್ ಒನ್ ಶಿಶು ಮರಣ ದರ ಶಾಲಾ ಶಿಕ್ಷಣದ ಸರಾಸರಿ ವರ್ಷಗಳ ಮತ್ತು ತಲಾದಾಯ. ಫೋರ್ತ್ ಒನ್ ಜನನ ಸಮಯದ ಜೀವಿತಾವಧಿ ಅದೇ ರೀತಿ ಬಡತನ ದರ ಮತ್ತು ಉದ್ಯೋಗದ ದರ. ಸರಿಯಾದ ಉತ್ತರ ಯಾವುದಂದ್ರೆ ಸೆಕೆಂಡ್ ಒನ್ ಜನನ ಸಮಯದ ಜೀವಿತಾವಧಿ ನಿರೀಕ್ಷಿತ ಶಾಲಾ ವರ್ಷಗಳು ಶಾಲಾ ಶಿಕ್ಷಣ ಸರಾಸರಿ ವರ್ಷಗಳು ಹಾಗೂ GNI ತಲಾದಾಯ. ಥ್ಯಾಂಕ್ ಯು ಆಲ್. ಆಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ.